ಹಾಯ್, ಹಲೋ, ನಮಸ್ಕಾರ. ನಾನು ನಿಮ್ಮ ಪವಿ ಮಾಸ್ತರ್. ಇವತ್ತಿನ ಟಾಪಿಕ್ ಬಂದು ಸ್ಟ್ರಕ್ಚರ್ ಆಫ್ ಸಿ ಪ್ರೋಗ್ರಾಮ್. ಸೊ ಟಾಪಿಕ್ಕಿಗೆ ಹೋಗೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಥ್ಯಾಂಕ್ ಯು ನೋಟ್. ಸೊ ನಿಮ್ಗೆಲ್ಲರಿಗೂ ಥ್ಯಾಂಕ್ ಯು, ನಿಮ್ಮ ಪ್ರೀತಿಗೆ ಥ್ಯಾಂಕ್ ಯು. ಸೊ ಹಿಂಗೆ ಸಪೋರ್ಟ್ ಮಾಡ್ಕೊತೀರಿ, ನನಗೂ ಇನ್ನಷ್ಟು ಕಂಟೆಂಟ್ ಮಾಡೋಕ್ಕೆ ಪ್ರೋತ್ಸಾಹ ಸಿಗ್ತೈತಿ. ಓಕೆ, ನಾವು ಗೋಯಿಂಗ್ ಫಾರ್ವರ್ಡ್ ಟು ದ ಟಾಪಿಕ್. ಸೊ ಫಸ್ಟ್ ಬಂದು ಸಿ ಪ್ರೋಗ್ರಾಮಿಂಗ್, ಕನ್ನಡದಲ್ಲಿ ಸಿ ಪ್ರೋಗ್ರಾಮಿಂಗಿನ ನನ್ನ ಚಾನಲ್ ಬ್ಯಾನರ್. ಓಕೆ, ಸೊ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಐಕನ್ ಪ್ರೆಸ್ ಮಾಡಿರಿ. ಸೊ ಲೇಟೆಸ್ಟ್ ವೀಡಿಯೋಸ್ ನಿಮ್ಗೆ ಸಿಗ್ತಿರ್ತಾವೆ. ಓಕೆ, ನೆಕ್ಸ್ಟ್ ಜನರಲ್ ಸ್ಟ್ರಕ್ಚರ್ ಆಫ್ ಸಿ ಪ್ರೋಗ್ರಾಮ್ದಾಗ ಫಸ್ಟ್ ಡಾಕ್ಯುಮೆಂಟ್ ಸೆಕ್ಷನ್ ಬರ್ತೈತಿ. ನೆಕ್ಸ್ಟ್ ಲಿಂಕ್ ಸೆಕ್ಷನ್, ಡೆಫಿನೇಷನ್ ಸೆಕ್ಷನ್, ಗ್ಲೋಬಲ್ ಡಿಕ್ಲರೇಷನ್ ಸೆಕ್ಷನ್, ಮೇನ್ ಫಂಕ್ಷನ್, ಆಮೇಲೆ ಯೂಸರ್ ಡಿಫೈನ್ಡ್ ಫಂಕ್ಷನ್ಸ್. ಸೊ ಸ್ಟೆಪ್ ಬೈ ಸ್ಟೆಪ್ ಒಂದೊಂದು ಕವರ್ ಮಾಡ್ಕೊತ ಹೋಗೋಣ. ಫಸ್ಟ್ ಡಾಕ್ಯುಮೆಂಟ್ ಸೆಕ್ಷನ್ ಏನೈತಪ್ಪ ಅಂದ್ರೆ, ಡಾಕ್ಯುಮೆಂಟ್ ಸೆಕ್ಷನ್ ಅಂದ್ರೆ ಈಗ ಒಂದು ಕಮೆಂಟ್ ಸೆಕ್ಷನ್ ಇದೆ. ಸೊ ನೀವು ಆ ಪ್ರೋಗ್ರಾಮ್ ಏನು ಅಂತಂದು ಅದನ್ನು ಬರೆಯಾಕಂತಂದು ಒಂದು ಪರ್ಟಿಕ್ಯುಲರ್ ಪಾರ್ಟ್ ರೆಡಿ ಮಾಡೋದು. ಸೊ ದ್ಯಾಟ್ ಈಸ್ ಕಾಲ್ಡ್ ಡಾಕ್ಯುಮೆಂಟ್ ಸೆಕ್ಷನ್. ಇದು ನಿಮ್ಮ ಪ್ರೋಗ್ರಾಮ್ ಕಂಪೈಲ್ ಆಗಿ ಎಲ್ಲ ಆಗ್ಬೇಕಾದ್ರೆ ಇದು ಇಗ್ನೋರ್ ಆಕೈತಿ. ಬಟ್ ಯಾರ ಹೊಸದಾಗಿ ಪ್ರೋಗ್ರಾಮರ್ ಬಂದರು ಅಂದ್ರೆ ಅವರಿಗೆ ಆ ಪ್ರೋಗ್ರಾಮ್ ಏನು ಅಂತ ಅರ್ಥ ಆಗಬೇಕಲ್ಲ. ಸೊ ಅದಕ್ಕೊಂದು ಡೆಫಿನೇಷನ್ ಕೊಟ್ಟಿರ್ತೀರಲ್ಲ, ಸೊ ಆ ಡೆಫಿನೇಷನ್ ಡಾಕ್ಯುಮೆಂಟ್ ಸೆಕ್ಷನ್ಯಾಗ ಹೋಗ್ತೈತಿ. ಸೊ ಸಿಂಗಲ್ ಲೈನ್ ಕಮೆಂಟ್ಸು ಡಬಲ್ ಸ್ಲ್ಯಾಶ್ ಬರ್ತಾವೆ. ಸೊ ಮಲ್ಟಿ ಲೈನ್ ಕಮೆಂಟ್ಸ್ ಏನಿರ್ತಾವಲ್ಲ, ಸೊ ಈ ಕಾಣ ಅಂತೈತಲ್ಲ, ಸೊ ಪ್ರೋಗ್ರಾಮ್ ಟು ಪ್ರಿಂಟ್ ಹೆಲೋ ವರ್ಲ್ಡ್, ಸೊ ಆ ಟೈಪ್ ಸ್ಲ್ಯಾಶ್ ವಿತ್ ಆಸ್ಟೆಕ್ ಬರ್ತೈತಿ. ಓಕೆ, ಸೊ ಇದು ಡಾಕ್ಯುಮೆಂಟ್ ಸೆಕ್ಷನ್. ನೆಕ್ಸ್ಟ್ ಲಿಂಕ್ ಸೆಕ್ಷನ್. ಲಿಂಕ್ ಸೆಕ್ಷನ್ನಾಗ ಏನಾಗ್ತದಪ್ಪ, ಇವು ಹೆಡರ್ ಫೈಲ್ಸ್ ಆ್ಯಡ್ ಮಾಡ್ತೀರಿ. ಲೈಕ್ ಇನ್ಕ್ಲೂಡ್ ಫೈಲ್ಸ್, stdio.h, conio.h. ಸೊ ಇವು ಹೆಡರ್ ಫೈಲ್ಸ್ ಏನಿರ್ತಾವಲ್ಲ ಇವೆಲ್ಲ ಲಿಂಕ್ ಸೆಕ್ಷನ್ಯಾಗ ಹೋಗ್ತಾವೆ. ನೆಕ್ಸ್ಟ್ ಡೆಫಿನೇಷನ್ ಅಂತಂದ್ರೆ ನೀವು ವೇರಿಯೇಬಲ್ಸ್ ಯೂಸ್ ಮಾಡ್ತಿರ್ತೀರಲ್ಲ, ಸೊ ಅದನ್ನು ಡಿಫೈನ್ ಮಾಡಬೇಕಾಗಿರ್ತದೆ. ಸೊ ಡೆಫಿನೇಷನ್ ಸೆಕ್ಷನ್ ಒಳಗೆ ಡಿಫೈನ್ ಲೈಕ್ ಪೈ 3.14. ಸೊ ದೋಸ್ ಪಾರ್ಟ್ಸ್ ಏನಿರ್ತಾವೆ ಡೆಫಿನೇಷನ್ ಸೆಕ್ಷನ್ ಒಳಗೆ ಹೋಗ್ತಾವೆ. ಗ್ಲೋಬಲ್ ಡಿಕ್ಲೇರೇಷನ್ ಒಳಗೆ ವೇರಿಯೇಬಲ್ನ ಡಿಕ್ಲೇರ್ ಮಾಡ್ತೀರಿ. ಸೊ ಅದಕ್ಕೆ ಡಿಕ್ಲೇರ್ ಮಾಡಿ ಅದಕ್ಕೊಂದು ವ್ಯಾಲ್ಯೂ ಅಸೈನ್ ಮಾಡ್ತೀರಿ. ಲೈಕ್ ಇಲ್ಲೇ ಐತೆ ನೋಡ್ರಿ, ಇಂಟ್ ಗ್ಲೋಬಲ್ ವ್ಯಾರ್ ಅಂತ ಐತಿ ಈಕ್ವಲ್ಸ್ ಟು 10. ಓಕೆ, ಸೊ ಇನ್ನು ಫರ್ದರ್ ವಿಡಿಯೋಸ್ದಾಗ ನಾನು ಹೇಳ್ತೀನಿ. ಸೊ ವೆನ್ ನಾವು ಯಾವ ಪರ್ಟಿಕ್ಯುಲರ್ ಆಸ್ಪೆಕ್ಟಿಗೆ ಆ ಸೆಕ್ಷನಿಗೆ ಬರ್ತೀವಲ್ಲ, ಅಲ್ಲೇ ಲೈಕ್ ಗ್ಲೋಬಲ್ ವೇರಿಯೇಬಲ್ಸ್ ಅಂದ್ರೆ ಏನು, ಲೋಕಲ್ ವೇರಿಯೇಬಲ್ಸ್ ಅಂದ್ರೆ ಏನು, ಅವು ಹೆಂಗೆ ಎಕ್ಸಿಕ್ಯೂಟ್ ಆಗ್ತಾವೆ, ಯಾರು ಹೆಂಗೆ ಆ್ಯಕ್ಚುಲಿ ರೀಡ್ ಆಕ್ಕೈತಿ ಅನ್ನೋದು. ಸೊ ಆ ಪರ್ಟಿಕ್ಯುಲರ್ ಸೆಕ್ಷನ್ನಾಗ ನೋಡೋಣ. ಆ್ಯಸ್ ಆಫ್ ನೋ ಡಿಕ್ಲರೇಷನ್, ಗ್ಲೋಬಲ್ ವೇರಿಯೇಬಲ್ ಡಿಕ್ಲರೇಷನ್, ಸೊ ಅದೊಂದು ಸೆಕ್ಷನ್, ಅಲ್ಲೇ ಗ್ಲೋಬಲ್ ವೇರಿಯೇಬಲ್ಸ್ ಡಿಕ್ಲೇರ್ ಆಗ್ತವೆ. ನೆಕ್ಸ್ಟ್ ಮೇನ್ ಫಂಕ್ಷನ್. ಸೊ ಮೇನ್ ಫಂಕ್ಷನ್ ಅಂದ್ರೆ ಇದು ಸ್ಟಾರ್ಟ್ ಪಾಯಿಂಟ್. ಓಕೆ, ಸೊ ನಿಮ್ಮ ಪ್ರೋಗ್ರಾಮಿನ ಸ್ಟಾರ್ಟ್ ಪಾಯಿಂಟ್ ಇದು. ಸೊ ಇಲ್ಲಿಂದ ಆ್ಯಕ್ಚುಯಲ್ ಪ್ರೊಸೆಸ್ ಸ್ಟಾರ್ಟ್ ಆಕೈತಿ. ನೀವೇನೇನು ಅಂದ್ಕೊಂಡಿರ್ತೀರಿ, ಏನು ಮಾಡ್ಬೇಕು ಅಂದ್ಕೊಂಡಿರ್ತೀರಿ, ಸೊ ಅದನ್ನೆಲ್ಲ ಇಂಟ್ ಮೇನ್ ಒಳಗೆ ಅದ್ರ ಫಂಕ್ಷನ್ ಬಾಡಿ ಒಳಗೆ ಬರೀತೀರಿ. ಸೊ ಅದು ಇಂಟ್ ಮೇನ್ ರಿಟರ್ನ್ 0. ಸೊ ಇಲ್ಲಿ ಇನ್ನೊಂದು ಪಾಯಿಂಟ್ ಅಬ್ಸರ್ವ್ ಮಾಡಬೇಕು, ಏನಂತಂದರೆ ಇಂಟ್ ಮೇನ್ ಅಂತ ಐತಿ. ಓಕೆ, ಇಂಟ್ ಮೇನ್ ಅಂತ ಕೊಟ್ಟರೆ ಇಟ್ ಈಸ್ ಅನ್ ಇಂಟಿಜರ್ ಟೈಪ್ ಮೇನ್. ಅಲ್ಲಿ ಏನಾಕೈತಿ ರಿಟರ್ನ್ 0, ಅದು ಒಂದು ವ್ಯಾಲ್ಯೂ ಎಕ್ಸ್ಪೆಕ್ಟ್ ಮಾಡಂತೈತಿ. ಸೊ ಅದಕ್ಕೆ ರಿಟರ್ನ್ 0 ಇಸ್ ಫಾರ್ ಸಕ್ಸಸ್ಫುಲ್. ಓಕೆ, ರಿಟರ್ನ್ 0 ಅಂತ ಹಾಕ್ತೀರಿ. ಸೊ ಅದಕ್ಕೆ ಇಂಟ್ ಮೇನ್. ಸಪೋಸ್ ಈಗ ಅದು ವಾಯ್ಡ್ ಮೇನ್ ಇತ್ತು ಅಂತಂದ್ರೆ ಅದು ಏನೂ ರಿಟರ್ನ್ ಎಕ್ಸ್ಪೆಕ್ಟ್ ಮಾಡಂತಿಲ್ಲ. ಸೊ ನಿಮ್ಮ ಪ್ರೋಗ್ರಾಮ್ ಹಂಗೆ ಕ್ಲೋಸ್ ಮಾಡ್ಬೋದು. ಓಕೆ, ನಾವೆಲ್ಲ ಕಲಿಬೇಕಾದ್ರೆ ನಾವು ಮ್ಯಾಕ್ಸಿಮಮ್ ವಾಯ್ಡ್ ಮೇನೇ ಯೂಸ್ ಮಾಡ್ತಿದ್ದೆ. ಆಮೇಲೆ ಹೋಗ್ತಾ ಇಂಟ್ ಮೇನಿಗೆ ಶಿಫ್ಟ್ ಆಗ್ತಿದ್ವಿ. ಸೊ ಜನರಲಿ ವಾಯ್ಡ್ ಮೇನ್, ಆಮೇಲೆ ಇಂಟ್ ಮೇನ್ ಫಾರ್ ಸ್ಪೆಸಿಫಿಕ್ ಥಿಂಗ್ಸ್. ಓಕೆ, ನೆಕ್ಸ್ಟ್ ಯೂಸರ್ ಡಿಫೈನ್ಡ್ ಫಂಕ್ಷನ್ಸ್ ಅಂತಂದ್ರೆ ಈಗ ಮೇನ್ ನಿಮ್ಮ ಫಂಕ್ಷನ್ ಐತಿ, ಅದು ಫುಲ್ ಅದ್ರಾಗ ಪ್ರೋಗ್ರಾಮ್ ಬರೆಯೋಕೆ ಆಗಂಗಿಲ್ಲ. ಸೊ ನೀವೇನು ಮಾಡ್ಬೇಕು, ಸಪೋಸ್ ಈಗ ಕ್ಯಾಲ್ಕುಲೇಟರ್ ಪ್ರೋಗ್ರಾಮ್ ಅಂತ ಇಟ್ಕೊರಿ, ಅದ್ರಾಗ ಎಡಿಷನ್, ಸಬ್ಸ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಡಿವಿಷನ್, ಹಿಂಗೆ 4 ಕನ್ಸೆಪ್ಟ್ ಅದಾವೆ. ಈ 4 ಕನ್ಸೆಪ್ಟ್ ಒಂದೇ ಮೇನ್ ಒಳಗೆ ಬರೆದ್ರೆ ಹ್ಯೂಜ್ ಲೋಡ್ ಆಕೈತಿ. ಅವಾಗ ಏನು ಮಾಡ್ತೀರಿ, ಅವನ್ನ ಸ್ಮಾಲ್ ಬಿಟ್ ಆಫ್ ಫಂಕ್ಷನ್ಸ್ ಆಗಿ ಮಾಡ್ತೀರಿ. ಲೈಕ್ ವಾಯ್ಡ್ ಆ್ಯಡ್ ಫಂಕ್ಷನ್, ವಾಯ್ಡ್ ಸಬ್ಸ್ಟ್ರಾಕ್ಟ್ ಫಂಕ್ಷನ್, ವಾಯ್ಡ್ ಮಲ್ಟಿಪ್ಲಿಕೇಶನ್, ವಾಯ್ಡ್ ಡಿವಿಷನ್. ಅದನ್ನು ಆ ಪರ್ಟಿಕ್ಯುಲರ್ ಫಂಕ್ಷನ್ಸ್ನ ನೀವು ಮೇನ್ನಾಗ ಕರ್ಕೋತೀರಿ. ಅವಾಗ ಏನಾಕೈತಪ್ಪ ಅಂದ್ರೆ ಮೇನ್ ಮ್ಯಾಗೇನಿದ್ದಿದ್ದು ಲೋಡು ಅದು ಸ್ಪ್ಲಿಟ್ ಅಪ್ ಮಾಡಿಕೊಂಡು ಸೊ ಆ ಟೈಮಿಗೆ ಅಲ್ಲಿ ಬಂದು ಎಕ್ಸಿಕ್ಯೂಟ್ ಆಗ್ತೈತಿ. ಓಕೆ, ಸೊ ಅದು ದಿಸ್ ಈಸ್ ಹೌ ದ ಯೂಸರ್ ಡಿಫೈನ್ಡ್ ಫಂಕ್ಷನ್ಸ್ ಅಂದ್ರೆ ಮೇನ್ ಅಂದ್ರೆ ಅದೇ ನಿಮ್ಗೆ ಈ ದೊಡ್ಡ ಹ್ಯೂಜ್ ಪ್ರೋಗ್ರಾಮ್ನ ಸ್ಪ್ಲಿಟ್ ಮಾಡಿ ನಿಮ್ಮ ಡೆಫಿನೇಷನ್ಸ್, ನಿಮ್ಮ ಪರ್ಟಿಕ್ಯುಲರ್ ಫಂಕ್ಷನ್ ನೇಮ್ ಅದನ್ನ ಇಟ್ಕೊಂಡು ಒಂದು ಫಂಕ್ಷನ್ ಕ್ರಿಯೇಟ್ ಮಾಡ್ತಿರಲ್ಲ, ಅದು ಯೂಸರ್ ಡಿಫೈನ್ಡ್ ಫಂಕ್ಷನ್. ಸೊ ಇಲ್ಲೇ ವಾಯ್ಡ್ ಮೈ ಫಂಕ್ಷನ್ ಅಂತ ಐತಿ. ಇದು ನೀವು ಬೇಕಾದಾಗ ನಿಮ್ಮ ಫಂಕ್ಷನ್ ಅದ ಹೇಳೋದಲ್ಲ, ಆ್ಯಡ್ ಸಬ್ಸ್ಟ್ರಾಕ್ಟ್, ಈ ಟೈಪ್ ನೀವು ಮಾಡ್ಕೋಬೋದು. ಓಕೆ, ಸೊ ಇದನ್ನು ನಾನು ಅಗೇನ್ ಕಮಿಂಗ್ ಬ್ಯಾಕ್ ಟು ಮ್ಯಾಗಿ ಎಕ್ಸಾಂಪಲ್ ಕೊಡ್ತೀನಿ. ಸೊ ಡಾಕ್ಯುಮೆಂಟ್ ಸೆಕ್ಷನ್ ಅಂತಂದರೆ ಈಗ ಸಪೋಸ್ ಮ್ಯಾಗಿ ಮಾಡಕ್ಕೆ ಹೊಂಟ್ರಿ, ಹಲೋ ಫ್ರೆಂಡ್ಸ್ ಬನ್ನಿ ಮ್ಯಾಗಿ ಮಾಡೋಣ. ಸೊ ಮ್ಯಾಗಿ ಮಾಡೋಣ, ಸೊ ಬನ್ನಿ ಫ್ರೆಂಡ್ಸ್ ಮ್ಯಾಗಿ ಮಾಡೋಣ. ಸೊ ಇದೊಂದು ಟೈಟಲ್ ಕೊಟ್ಟಂಗೆ ನೀವು ಏನು ಹೇಳಂತೀರಿ, ನಾ ಮ್ಯಾಗಿ ಮಾಡಕ್ಕೆ ಹೊಂಟೀನಿ ಅಂತ. ಸೊ ಅದು ಡಾಕ್ಯುಮೆಂಟ್ ಸೆಕ್ಷನ್ ಅಂತ.
ಆಮೇಲೆ ನಿಮ್ಮ ಲಿಂಕಿನ್ ಸೆಕ್ಷನ್, ಡೆಫಿನೇಷನ್ ಸೆಕ್ಷನ್, ವೇರಿಯಬಲ್ ಮೇಂಟೈನ್. ಸೊ ಇದು ನಿಮ್ಮ ಆ್ಯಕ್ಚುಯಲ್ ಹೌ ದ ಕುಕಿಂಗ್ ಲೈಕ್ ಅದ್ರದ್ದು ಇಂಗ್ರೀಡಿಯೆಂಟ್ಸ್ ಕ್ಲೀನ್ ಮಾಡ್ಕೊತೀರಿ, ಆಮ್ಯಾಗ ಅದನ್ನೇ ಕುಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಿ, ಆಮೇಲೆ ಮ್ಯಾಗಿ ಮಸಾಲ ಆ್ಯಡ್ ಮಾಡ್ತೀರಿ, ಸೊ ಮ್ಯಾಗಿ ಮಾಡ್ತೀರಿ. ಸೊ ಆ ಪ್ರೊಸೆಸ್ ಫಾಲೋ ಆಕೈತಿ. ಸೊ ನಿಮಗೆ ಡಾಕ್ಯುಮೆಂಟ್ ಸೆಕ್ಷನಿಂದ ಪರ್ಟಿಕ್ಯುಲರ್ ಹೇಳ್ಬೇಕಂದ್ರೆ ಅದು ಫಸ್ಟ್ ಏನು ಇನಿಷಿಯಲ್ ಹೇಳ್ತಿರಲ್ಲ, ಲೈಕ್ ಬನ್ನಿ ಫ್ರೆಂಡ್ಸ್ ಲೈಕ್ ಮ್ಯಾಗಿ ಮಾಡೋಣ ಅಂತಂದು. ಸೊ ಆ ಟೈಪು ಲೈಕ್ ನೆಕ್ಸ್ಟ್ ಟೈಮ್ ಯಾರು ನಿಮ್ಮ ವಿಡಿಯೋ ನೋಡೋಕೆ ಹೋದಾಗ ನಾವು ಮ್ಯಾಗಿ ಮಾಡತ್ತಾರಂತ ಅವ್ರಿಗೆ ಅಲ್ಲಿ ಗೊತ್ತಾಗ್ಬಿಡ್ತೈತಿ ಲೈಕ್ ದ್ಯಾಟ್. ಈಗ ಇದ್ರಾಗೂ ಹಂಗೆ ಓಕೆ ಇದು ಹೆಲೋ ವರ್ಲ್ಡ್ ಪ್ರೋಗ್ರಾಮೇ ಅಂತ ಗೊತ್ತಾಕೈತಿ. ಓಕೆ, ಸೊ ಇದು ಜನರಲ್ ಸ್ಟ್ರಕ್ಚರ್ ಆಫ್ ಸಿ ಪ್ರೋಗ್ರಾಮ್. ನೆಕ್ಸ್ಟ್ ಬಂದು ಒಂದು ಹೆಲೋ ವರ್ಲ್ಡ್, ಸಿಂಪಲ್ ಹೆಲೋ ವರ್ಲ್ಡ್ ಪ್ರೋಗ್ರಾಮ್ ನೋಡೋಣ. ಸೊ ಇದ್ರಾಗ ಹ್ಯಾಶ್ ಇನ್ಕ್ಲೂಡ್ stdio.h. ಸೊ ಅಗೇನ್ ಇದು ಲಿಂಕಿಂಗ್ ಸೆಕ್ಷನ್. ಓಕೆ, ನೆಕ್ಸ್ಟ್ ಇಂಟ್ ಮೇನ್, ಅದಾದ್ಮೇಲೆ ಪ್ರಿಂಟ್ ಎಫ್ ಹೆಲೋ ವರ್ಲ್ಡ್ ರಿಟರ್ನ್ 0. ಓಕೆ, ಸೊ ಈ ಪ್ರೋಗ್ರಾಮ್ ಎಕ್ಸಿಕ್ಯೂಟ್ ಮಾಡಿದ್ರೆ ನಿಮ್ಗೆ ಹೆಲೋ ವರ್ಲ್ಡ್ ಬರ್ತೈತಿ. ಸೊ ಪ್ರಿಂಟ್ ಎಫ್ ಏನಂತಂದ್ರೆ ನಿಮ್ಗೆ ಆ ಪರ್ಟಿಕ್ಯುಲರ್ ಸೆಂಟೆನ್ಸ್ನ ಪ್ರಿಂಟ್ ಮಾಡ್ತೈತಿ. /n ಅಂದ್ರೆ ನೆಕ್ಸ್ಟ್ ಲೈನಿಗೆ ಹೋಗ್ತೈತಿ. ಓಕೆ, ಸೊ ಈಗ ಆ್ಯಸ್ ಆಫ್ ನಾವು ಇಷ್ಟ ಅಂಡರ್ಸ್ಟ್ಯಾಂಡ್ ಮಾಡ್ಕೊರಿ. ನಾನು ಹಿಂಗೆ ಯಾಕೆ ಹೇಳತ್ತೇನೆ, ಇದನ್ನು ಯಾಕೆ ಹೇಳಂತೀನಿ ಅಂದರೆ, ಸೊ ಇದು ಸ್ಟ್ರಕ್ಚರ್ಗೆ ಸಿಮಿಲರ್ ವೇ ಇರಲಿ ಅನ್ನೋದಕ್ಕೆ ಇದೊಂದು ಪ್ರೋಗ್ರಾಮಿಗೆ ಸದ್ಯಕ್ಕೆ ನೋಡೋಣ. ಓಕೆ, ಸೊ ನಾನು ಇಲ್ಲಿ ಮಟ್ಟ ಸೊ ಈಗ ಸ್ಟ್ರಕ್ಚರ್ ಆಫ್ ಸಿ ಪ್ರೋಗ್ರಾಮ್ ನೋಡಿದ್ರಿ, ಅದರದ್ದೊಂದು ಸಿಂಪಲ್ ಎಕ್ಸಾಂಪಲು ನೋಡಿದ್ರಿ. ನಿಮ್ಗೊಂದು ವಿಷಯ ಹೇಳ್ಬೇಕು ಆ್ಯಕ್ಚುಲಿ. ಸೊ ಇಟ್ಸ್ ಅ ಫನಿ ಥಿಂಗ್. ಸೊ ನಾನು ಆ್ಯಕ್ಚುಲಿ ಇಂಜಿನಿಯರಿಂಗ್ ಮಾಡೋ ಟೈಮ್ನಾಗ ಸೊ ನಮ್ಮ ಕ್ಲಾಸ್ದಾಗ ಒಬ್ಬರು ಮೇಡಮ್ ಇದ್ದರು. ಅವರು ಮೇಡಮ್ ಅಂದ್ರೆ ನನ್ನ ಫ್ರೆಂಡ್. ಓಕೆ, ಸೊ ರೆಸ್ಪೆಕ್ಟ್ ಕೊಡ ಅಂತೀನಿ. ಸೊ ಮೇಡಮ್ ಅಂತ ಅವರು ಇದ್ದರು. ಅವ್ರು ಏನು ಮಾಡಂತಿದ್ರು, ನಾನು ಅವರು ಬಾಜು ಎಕ್ಸಾಮ್ ಹಾಲ್ನಾಗ ಕುಂತಿದ್ವಿ. ಓಕೆ, ಇಂಟರ್ನಲ್ಸ್ ನಡೆ ಅಂತಿತ್ತು. ಸೊ ನಾ ಚೀಟಿ ಪಿಕ್ ಮಾಡಿದೆ, ಆಮೇಲೆ ಅದನ್ನ ಬರಿಬೇಕು, ಬರೆದು ಇಂಟರ್ನಲ್ಲಿಗೆ ತೋರಿಸ್ಬೇಕು. ಅವ್ರು ಓಕೆ ಅಂದ್ಮ್ಯಾಗ ಆ ಪ್ರೋಗ್ರಾಮ್ ಎಕ್ಸಿಕ್ಯೂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ಓಕೆ, ಆ ಟೈಮ್ ಏನಾಗಿತ್ತು, ನನಗೆ ಫಿಬೋನಕಿ ಸೀರೀಸ್ ಬಂದಿತ್ತು. ಆ ಮೇಡಮಿಗೆ ಆ್ಯಕ್ಚುಲಿ ಇನ್ನೊಂದು ಯಾವುದೋ ಪ್ರೋಗ್ರಾಮ್ ಬಂದಿತ್ತು. ಸೊ ಶಿ ವಾಸ್ ಬ್ರಿಲಿಯಂಟ್. ಓಕೆ, ಆಮೇಲೆ ಟೂ ಗುಡ್. ಅವ್ರು ಹೆಂಗಂತಂದ್ರೆ ಫುಲ್ ಪ್ರೋಗ್ರಾಮ ಅಂದ್ರೆ ನಮಗೊಂದು 16 ಪ್ರೋಗ್ರಾಮ್ ಇದ್ವಲ್ಲ, 16 ಪ್ರೋಗ್ರಾಮು ಲೈನ್ ಬೈ ಲೈನ್ ವಿತ್ ಸೆಮಿಕೋಲನ್ ಸದ್ಯಕ್ಕೆ ನೆನಪಿತ್ತು ಅವ್ರಿಗೆ. ಸೊ ಅವರು ಒಂದು 10-15 ನಿಮಿಷದಾಗ ಬರೆದ್ರು, 10-15 ನಿಮಿಷದಾಗ ಎಕ್ಸಿಕ್ಯೂಟ್. ಆಮೇಲೆ ಅವ್ರ ಸ್ಪೆಷಾಲಿಟಿ ಏನಂದ್ರೆ ನೋಡ್ದೆ ಟೈಪ್ ಮಾಡ್ತಿದ್ರು ಮೇಡಮ್. ಟಕ 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 ಅಂತ ಟೈಪ್ ಮಾಡಿ ಎಕ್ಸಿಕ್ಯೂಟ್ ಮಾಡಂತಿದ್ರು. ಸೊ ಆ ಟೈಮ್ನಾಗ ನಾವು ಬರೆದಿದ್ದೆ. ಸೊ ನಾನು ಫಿಬೋನಕಿ ಸೀರೀಸ್ ಬರದೆ ಎಲ್ಲ ಆಯಿತು. ಇಂಟರ್ನಲ್ ಮೇಡಮ್ ಓಕೆ ಫೈನ್ ಎಕ್ಸಿಕ್ಯೂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಂದ್ರು. ಅಂತೀನಿ, ಬರೋದೆಲ್ಲ ಆಯಿತು. ಸೊ ಅದು ಎಲ್ಲೋ ಮಿಸ್ ಹೊಡಂತೈತಿ, ಎಕ್ಸಿಕ್ಯೂಟ್ ಆಗಂತಿಲ್ಲ. ಎಕ್ಸಿಕ್ಯೂಟ್ ಆಗತ್ತೆ, ಟ್ರೈ ಮಾಡಂತ. ಆ ಮೇಡಮ್ ಎಕ್ಸಿಕ್ಯೂಟ್ ಮಾಡಂತಿದ್ರಲ್ಲ, ಅವರು ಸ್ವಲ್ಪ ನೋಡಿದ್ರು. ನೋಡಿ, ಲೋ ಪ್ರವೀಣ್, ಪ್ರಿಂಟ್ ಎಫ್ ಅಲ್ಲಿ /n ಹಾಕಿಲ್ಲ ಕಣೋ ನೀನು. ಪ್ರಿಂಟ್ ಎಫ್ ನಾನು ಪ್ರಿಂಟ್ ಎಫ್ ಅಲ್ಲ, ನನಗೇನು ನನ್ನ ಪ್ರೋಗ್ರಾಮ್ ರನ್ ಆಗೋದು ಇಂಪಾರ್ಟೆಂಟ್ ಇತ್ತು. ಓಕೆ, ಸೊ ಎಂಟರ್ ದ ಫಿಬೋನಕಿ ಸೀರೀಸ್. ಸೊ ನಂದೊಂದು ಮೆಥಡ್ ಏನಂದ್ರೆ ಫಸ್ಟ್ ಲಾಜಿಕ್ ವರ್ಕ್ ಆಗಿರಲಿ, ಆಮೇಲೆ ಬ್ಯೂಟಿಫಿಕೇಷನ್ ಮಾಡೋಣ ಅಂತ ನಾನು. ಸೊ ಪ್ರಿಂಟ್ ಎಫ್ನಾಗ ಈ ಅಂತ ಬರೆದು, ಆಮೇಲೆ ನೆಕ್ಸ್ಟ್ ಅದು ಸ್ಕ್ಯಾನ್ ಎಫ್ ಬರೆದು ಅದ್ರದ್ದು ಇದನ್ನು ತೊಗೊಂಡು ಅದು ಲೂಪ್ ಒಳಗೆ ಹೋಗಿ ಅದು ಪ್ರಿಂಟ್ ಆಗಬೇಕಾಗಿತ್ತು. ಓಕೆ, ಸೊ ಆಕಿ ಅಂದರೆ ಇಲ್ಲ ಅದು ಆ್ಯಕ್ಚುಲಿ ನೀನು /n ಹಾಕ್ಬೇಕು, ಎಂಟರ್ ದ ವ್ಯಾಲ್ಯೂ ಅಂತ ಹಾಕಬೇಕು, ಅದನ್ನು ತಪ್ಪು ಬರ್ದಿ ನೋಡು. ನಾನು ಇಲ್ಲ ಬಿಡ, ಅದೆಲ್ಲ ತಲೆ ಕೆಡ್ಸೋಬಿಡ, ಲಾಜಿಕ್ ವರ್ಕ್ ಆಗತ್ತಿಲ್ಲ, ಸೊ ಅದಕ್ಕೆ ಆಗತ್ತೈತಿ ಅಂತ ನಾನು. ಆಕಿ ಸ್ವಲ್ಪ ಹೊತ್ತು ಸುಮ್ಮನೆ ಆಮ್ಯಾಗ ಹಾಕು ವರ್ಕ್ ಆಗುತ್ತೆ ನೋಡು ಅಂತ. ಅದು ಬಿಡಪ್ಪ ಅಂತಂದು ಎಂಟರ್ ದ ವ್ಯಾಲ್ಯೂ ಹಾಕಿ /n ಹಾಕಿ ಬಿಟ್ಟೆ. ಆಮೇಲೆ ಮತ್ತೆ ವರ್ಕ್ ಆಗೋದು. ಆಮೇಲೆ ಸ್ಕ್ಯಾನ್ ಎಫ್ ಆದಮೇಲೆ ಮತ್ತೊಂದು ಪ್ರಿಂಟ್ ಎಫ್ ಲೈಕ್ ಪ್ರಿಂಟಿಂಗ್ ದೀಸ್ ಆರ್ ದ ಫಿಬೋನಕಿ ನಂಬರ್ಸ್ ಅಂತಂದು ಬರೆದು ಆಮ್ಯಾಗ ಅದನ್ನ ಆ್ಯಕ್ಚುಲಿ ಪ್ರಿಂಟ್ ಮಾಡಬೇಕು. ಅಲ್ಲೊಂದು ಪ್ರಿಂಟ್ ಎಫ್ ಮಿಸ್ ಆಗಿತ್ತಲ್ಲ. ಮೇಡಮ್ ಏನಂದ್ರು, ಅಲ್ಲೊಂದು ಪ್ರಿಂಟ್ ಎಫ್ ಬರುತ್ತೆ ಕಣ, ಹಾಕ್ಬೇಕು ಅದನ್ನೂ ಅಂತ. ನಾನು ಪ್ರಿಂಟ್ ಎಫ್ ಹಾಕ್ತಿದ್ದೆ, ಅದನ್ನ ಯಾಕೆ ತಲೆ ಕೆಡಿಸ್ಕೊಳತ್ತಿ ಅಂತ ನಾನು. ಸೊ ಆಮೇಲೆ ನಾನು ಲಾಜಿಕ್ ಒಂದು ಸ್ವಲ್ಪ 10 ನಿಮಿಷ ಪೇಷನ್ಸ್ಲಿ ಕುಂತು ನೋಡಿದಾಗ ಆ್ಯಕ್ಚುಲಿ ಫಾರ್ ಲೂಪ್ ಸ್ಟಾರ್ಟ್ ಆಗಬೇಕಾಗಿದ್ದು 1ಇಂದ, ನಾನು 0ಇಂದ ಸ್ಟಾರ್ಟ್ ಮಾಡಿದ್ದೆ. ಸೊ ಅದಿನ್ನೂ ರಿಮೆಂಬರ್ ಲೈಕ್ ಅದಿನ್ನೂ ಹಂಗೆ ಹಚ್ಚಿ ಉಳೋದಂಗೆ ಕುಂತೈತೆ. ಸೊ ನಿಮಗೂ ಹೇಳಂತೀನಿ, ಲಾಜಿಕ್ ಅರ್ಥ ಮಾಡ್ಕೊರಿ. ಓಕೆ, ಲಾಜಿಕ್ ಅರ್ಥ ಆದ್ರಲ್ಲ, ಪ್ರಿಂಟ್ ಎಫ್ ಅಂದ್ರೆ ಏನು, ಸ್ಕ್ಯಾನ್ ಎಫ್ ಅಂದ್ರೆ ಏನು, ಎದಕ್ಕೆ ಯೂಸ್ ಆಕೈತಿ ಏನಂತಂದ. ಸೊ ಅದು ಅರ್ಥ ಆದರೆ ಸೊ ಯು ವಿಡ್ ಬಿ ಲೈಕ್ ಈಸಿಲಿ ಹಿಂಗೆ ಆಟ ಆಡ್ಬೋದು ಪ್ರೋಗ್ರಾಮಿಂಗ್ ಜೊತೆ. ಆಮೇಲೆ ಇನ್ನೊಂದು ಏನಂದ್ರೆ, ನನ್ನ ಕನ್ಸೆಪ್ಟ್ ನಾ ಮೇಜರ್ ಆ್ಯಕ್ಚುಲಿ ಬಿಲೀವ್ ಮಾಡೋದೇನಂದ್ರೆ, ನಿಮ್ಗೆ ಕೋಡ್ ಗಾಳ್ಯಾಗ ಬರೋಕ್ಕೆ ಬರಬೇಕು. ಸೊ ಇದನ್ನ ಐ ಥಿಂಕ್ ನನ್ನ ಪ್ರೀವಿಯಸ್ ಸ್ಟೂಡೆಂಟ್ಸ್ಗೂ ನಾನು ಹೇಳ್ತಿದ್ದೆ. ಸೊ ಗಾಳ್ಯಾಗ ಬರೋಕ್ಕೆ ಪ್ರೋಗ್ರಾಮ್ ಹ್ಯಾಶ್ ಇನ್ಕ್ಲೂಡ್ stdio.h ಇಂಟ್ ಮೇನ್ ಲೈಕ್ ಓಕೆ ಓಪನ್ ದ ಫ್ಲವರ್ ಬ್ರೇಸಸ್ ಪ್ರಿಂಟ್ ಎಫ್. ಸೊ ಡಬಲ್ ಕೋಟ್ಸ್ ಲೈಕ್ ಹೆಲೋ ವರ್ಲ್ಡ್ /n ಡಬಲ್ ಕ್ಲೋಸ್ ಆ್ಯಂಡ್ ದೆನ್ ದ ಬ್ರೇಸಸ್ ಕ್ಲೋಸ್ ಸೆಮಿಕೋಲನ್ ಆ್ಯಂಡ್ ದೆನ್ ರಿಟರ್ನ್ 0 ಸೆಮಿಕೋಲನ್ ಆ್ಯಂಡ್ ದೆನ್ ದ ಬ್ರೇಸಸ್ ಕ್ಲೋಸ್. ಸೊ ಇಷ್ಟು ಲೈಕ್ ನಿಮ್ಗೆ ಕಣ್ಣು ಮುಂದೆ ಬರ್ತಿರ್ಬೇಕು ಪ್ರೋಗ್ರಾಮ್. ಅಂದ್ರೆ ಲೈಕ್ ಯು ಆರ್ ಲೈಕ್ ಸಮ್ ವಾಟ್ ಲೈಕ್
ಗುಡ್ ಪ್ರೋಗ್ರಾಮರ್ ಅಂತ ನನ್ನ ಸ್ಟೂಡೆಂಟ್ಸಿಗೆ ಹಂಗೆ ಬರಬೇಕು ಅನ್ನೋದು ನನ್ನದೊಂದು ಆಸೆ. ಸೊ ನಾನು ನಿಮಗೆ ಮ್ಯಾಕ್ಸಿಮಮ್ ಟ್ರೈ ಮಾಡ್ತೀನಿ, ನೀವು ಅದೇ ರೇಂಜಿಗೆ ಆಗಬೇಕು ಅನ್ನೋದು ನನ್ನ ಆಸೆ. ಸೊ ನೆಕ್ಸ್ಟ್ ವಿಡಿಯೋದಾಗ ಸಿಗೋಣ. ಅಂಟಿಲ್ ದೆನ್ ಟೇಕ್ ಕೇರ್. ಥ್ಯಾಂಕ್ ಯು.